ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಸವಾರರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್. ಇದೇ ತಿಂಗಳು ಅಂದರೆ ಮೇ 31ರ ಒಳಗೆ ಈ ಕೆಲಸ ಕಡ್ಡಾಯ. ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರಿಗೂ ಈ ಹೊಸ ರೂಲ್ಸ್ ಅನ್ವಯ. ನಿಮ್ಮ ಬಳಿ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಅಥವಾ 4 ಚಕ್ರದ ವಾಹನ ಸೇರಿದಂತೆ ಯಾವುದೇ ವಾಹನ ಇರುವ ಎಲ್ಲ ವಾಹನ ಸವಾರರಿಗೂ ಕೂಡ ಈ ಹೊಸ ರೂಲ್ಸ್ ಅನ್ವಯವಾಗಲಿದೆ. ಸ್ವಂತ ವಾಹನದ ಮಾಲೀಕರು ಈ ಹೊಸ ರೂಲ್ಸ್ ಪಾಲಿಸದೆ ಹೋದಲ್ಲಿ ಜೂನ್ 1ರಿಂದ ದಂಡ ಕಟ್ಟಿಟ್ಟ ಬುತ್ತಿ. ಟ್ರಾಫಿಕ್ ಪೊಲೀಸರಿಗಂತೂ ಜೂನ್ 1ರಿಂದ ಹಬ್ಬವೂ ಹಬ್ಬ. ಹಬ್ಬ ಇದ್ದಂತೆ ಹಣದ ಸುರಿಮಳೆ ಸುರಿಯುತ್ತೆ. ನಿಮ್ಮ ವಾಹನವನ್ನು ಎಲ್ಲೆಂದರಲ್ಲಿ ಟ್ರಾಫಿಕ್ ಪೊಲೀಸರು ತಡೆಗಟ್ಟಿ ದಂಡ ವಸೂಲಾತಿ ಮಾಡುವುದಕ್ಕೆ ಮುಂದಾಗುತ್ತಿದ್ದಾರೆ. ಬನ್ನಿ, ಇಷ್ಟಕ್ಕೂ ಇದೇ ಮೇ 31ರ ಒಳಗಾಗಿ ಎಲ್ಲ ವಾಹನ ಮಾಲೀಕರು ಕಡ್ಡಾಯವಾಗಿ ಮಾಡಲೇಬೇಕಾದ ಹೊಸ ಕೆಲಸ ಏನು, ದಂಡ ಕಟ್ಟಬಾರದು ಅನ್ನೋದಾದರೆ ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. HSRP ನಂಬರ್ ಪ್ಲೇಟ್ ವಿಚಾರದಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ಸಾರಿಗೆ ಇಲಾಖೆ ಮೇ 31 ಕೊನೆಯ ದಿನಾಂಕವಾಗಿ ಈಗಾಗಲೇ ಸ್ಪಷ್ಟಪಡಿಸಿದೆ. ಈಗಾಗಲೇ ಕೂಡ ಸಾಕಷ್ಟು ದಿನಾಂಕಗಳ ಗಡುವನ್ನು ರಾಜ್ಯದ ಜನತೆಗೆ HSRP ನಂಬರ್ ಪ್ಲೇಟ್ ಅಳವಡಿಸುವ ವಿಚಾರದಲ್ಲಿ ನೀಡಿತು ಅನ್ನೋದನ್ನು ನೀವು ಇಲ್ಲಿ ನೆನಪು ಮಾಡಿಕೊಳ್ಳಬಹುದಾಗಿದೆ. ಇನ್ನು ಆಶ್ಚರ್ಯಕರ ವಿಚಾರ ಎನ್ನುವಂತೆ 2 ಕೋಟಿ ನಂಬರ್ ಪ್ಲೇಟ್ಗಳು ರಿಜಿಸ್ಟ್ರೇಷನ್ ಆಗಬೇಕಿತ್ತು. ಆದರೆ ಇದುವರೆವಿಗೂ ರಿಜಿಸ್ಟರ್ ಆಗಿರೋದು ಕೇವಲ 35 ಲಕ್ಷ ನಂಬರ್ ಪ್ಲೇಟ್ಗಳು ಮಾತ್ರ ಎಂಬುದಾಗಿ ತಿಳಿದು ಬಂದಿದೆ. ಇದೇ ಕಾರಣಕ್ಕೆ ಈಗ ಮತ್ತೆ ಸಾರಿಗೆ ಇಲಾಖೆ ಗಡುವಿನ ದಿನಾಂಕದ ಬಗ್ಗೆ ಪ್ರಶ್ನೆ ಎದ್ದೇಳುವಂತೆ ಮಾಡಿದೆ. ಇದನ್ನು ಇನ್ನಷ್ಟು ದಿನಗಳವರೆಗೆ ಮುಂದೂಡಬಹುದಾ ಎನ್ನುವಂತಹ ಪ್ರಶ್ನೆಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಒಂದಂತೂ ಕನ್ಫರ್ಮ್ ಆಗಿದೆ. ಒಂದು ವೇಳೆ HSRP ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಮಾಡಿಸುವಂತಹ ಸಮಯಾವಧಿ ಮುಂದುವರಿಯದೆ ಹೋದಲ್ಲಿ ದೊಡ್ಡ ಮಟ್ಟದಲ್ಲೇ ಫೈನ್ ಹಾಕೋದು ಗ್ಯಾರಂಟಿ ಅನ್ನೋದಾಗಿ ಹೇಳಬಹುದಾಗಿದೆ. HSRP ನಂಬರ್ ಪ್ಲೇಟನ್ನು ಮೇ 31ರ ಒಳಗೆ ಹಾಕಿಸದೆ ಹೋದಲ್ಲಿ 500 ರೂಪಾಯಿಯಿಂದ 1000 ರೂಪಾಯಿಗಳವರೆಗೆ ದಂಡ ಕಟ್ಟಬಹುದಾದಂತಹ ಸಾಧ್ಯತೆ ಇದೆ. ಫೈನ್ನಿಂದ ತಪ್ಪಿಸಿಕೊಳ್ಳಬೇಕಾದಲ್ಲಿ ನೀವು ಈ ಕೆಲಸವನ್ನು ಮಾಡಲೇಬೇಕಾಗಿದೆ.